ಒಬ್ಬ ಭಕ್ತರು 40 ವರ್ಷದಿಂದ ಮಂತ್ರಾಲಯಕ್ಕೆ ಬರಬೇಕು, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಂತೆ. ಏನು ಮಾಡಿದ್ರು ಮಂತ್ರಾಲಯಕ್ಕೆ ಬರಲಿಕ್ಕೆ ಅವರಿಗೇನೋ ಅನಾನುಕೂಲಗಳಾಗ್ತಾ ಇತ್ತು. ಅವರು ರಾಘವೇಂದ್ರ ಸ್ವಾಮಿಗಳನ್ನ ನನ್ನ ಸೇವೆಯಿಂದ ಒಲಿಸಿಕೊಂಡು ನಾನು ಅವರು ಮಂತ್ರಾಲಯಕ್ಕೆ ಹೋಗಿ ಅವರ ದರ್ಶನ ಮಾಡಬೇಕು ಅಂತ ಹೇಳಿ ತಾವು ಆರಂಭಿಕ ಶಿಕ್ಷಣದಿಂದ ಶಾಸ್ತ್ರಾಭ್ಯಾಸವನ್ನ ಒಬ್ಬ ವಿದ್ವಾಂಸರಲ್ಲಿ ಶುರು ಮಾಡಿಕೊಂಡು ಹೋದರು. ಸುಮಾರು ವರ್ಷಗಳ ತನಕ ಶಾಸ್ತ್ರಾಭ್ಯಾಸವನ್ನು ಮಾಡಿ ರಾಘವೇಂದ್ರ ಗುರುಗಳ ಗ್ರಂಥಗಳನ್ನ ಅಭ್ಯಾಸ ಮಾಡಿ ಭಕ್ತಿಯಿಂದ ಪ್ರತಿನಿತ್ಯ ಒಂದೇ ಪ್ರಾರ್ಥನೆ, ಗುರುಗಳೇ ನಿಮ್ಮ ಸನ್ನಿಧಾನಕ್ಕೆ ಕರೆಸಿಕೊಳ್ಳಿ, ನಿಮ್ಮ ದರ್ಶನ ಕೊಡ್ರಿ ಅಂತ ಇಷ್ಟೇ ಪ್ರಾರ್ಥನೆ ಇಟ್ಟುಕೊಂಡು ನಿರಂತರವಾದ ಶಾಸ್ತ್ರಾಭ್ಯಾಸವನ್ನ ಅದನ್ನೇ ಸೇವೆಯನ್ನಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಣೆ ಮಾಡುತ್ತಾ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾ ಇದ್ರು. ಒಂದು ದಿವಸ ಸ್ವಪ್ನ ಬಂದು ಇದ್ದಕ್ಕಿದ್ದಂತೆ ಇವತ್ತೇ ಮಂತ್ರಾಲಯಕ್ಕೆ ಹೊರಡು ಹಾಗೆ ಸೂಚನೆ ಕೊಟ್ಟ ಹಾಗಾಯ್ತಂತೆ. ಕೂಡಲೇ ಹಣಕಾಸುಗಳನ್ನು ಒದಗಿಸಿಕೊಂಡು ಅಂದೇ ರಾತ್ರಿ ಹೊರಟು ಮಂತ್ರಾಲಯಕ್ಕೆ ಬಂದಿದ್ದಾರೆ. ತಮಗೆ ಸೂಚನೆ ಕೊಟ್ಟು ತಮ್ಮ ಸನ್ನಿಧಾನಕ್ಕೆ ಕರೆಸಿಕೊಂಡ 40 ವರ್ಷದ ಸಾಧನೆಯ ಫಲವಾಗಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಭಾಗ್ಯವನ್ನು ಪಡೆದ ಭಕ್ತರು ಆ ಬೃಂದಾವನಕ್ಕೆ ಪ್ರದಕ್ಷಿಣೆ ಬಂದು ಭಕ್ತಿ ಪರವಶರಾಗಿ ಕಣ್ಣು ಮುಚ್ಚಿ